ಜೀವಸತ್ವಗಳು ದೊರೆಯುವ ಆಹಾರ ಪದಾರ್ಥಗಳು ಮತ್ತು ಉಪಯೋಗಗಳು. ಎ ವಿಟಮಿನ್ನಲ್ಲಿ ಹಸಿರು ಮತ್ತು ಹಳದಿ ತರಕಾರಿ, ಹಣ್ಣುಗಳು, ಮೆಂತ್ಯೆ ಸೊಪ್ಪು, ಕ್ಯಾರೆಟ್, ಬೆಣ್ಣೆ, ತುಪ್ಪ, ಹಾಲು, ಮೊಟ್ಟೆ ಇತ್ಯಾದಿ ಪೋಷಕಾಂಶಗಳು ಎ ವಿಟಮಿನ್ನಲ್ಲಿ ಲಭ್ಯ. ಅದೇ ರೀತಿ ಇದರಿಂದ ಏನು ಉಪಯೋಗ ಆಗುತ್ತಂದರೆ ಚರ್ಮ, ಹಲ್ಲುಗಳ ಆರೋಗ್ಯ, ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತದೆ. ಬಿ ವಿಟಮಿನ್ನಲ್ಲಿ ಯಾವ ಆಹಾರ ಪದಾರ್ಥಗಳಲ್ಲಿ ದೊರೆಯುತ್ತದೆ ಎಂದರೆ ಗೋಧಿ, ರಾಗಿ, ಉದ್ದು, ಸೊಪ್ಪು, ಮೊಳಕೆ ಕಾಳುಗಳು. ಹಾಗಾದರೆ ಇವನ್ನೆಲ್ಲ ಬಿ ವಿಟಮಿನಿಂದ ನಮಗೇನು ಉಪಯೋಗ ಅಂದರೆ ಚರ್ಮ, ಹೃದಯ ಮತ್ತು ಜೀರ್ಣಾಂಗ ವ್ಯೂಹದ ಆರೋಗ್ಯ ಉತ್ತಮ. ಸಿ ವಿಟಮಿನ್ನಲ್ಲಿ ಯಾವೆಲ್ಲ ಪದಾರ್ಥಗಳಲ್ಲಿ ದೊರೆಯುತ್ತದೆ ಎಂದರೆ ಕಿತ್ತಳೆ, ನಿಂಬೆ, ನೇರಳೆ, ಟೊಮ್ಯಾಟೊ, ಹಸಿ ತರಕಾರಿ, ಬೆಟ್ಟದ ನೆಲ್ಲಿಕಾಯಿ, ಸೇಬು, ಅನಾನಸ್, ಮೊಳಕೆ ಕಾಳುಗಳಲ್ಲಿ ವಿಟಮಿನ್ ಸಿ ಲಭ್ಯವಾಗುತ್ತದೆ. ಹಾಗಾದರೆ ಈ ವಿಟಮಿನ್ ಸಿ ಉಪಯೋಗ ಏನು ನಮ್ಮ ದೇಹಕ್ಕೆ? ಹಲ್ಲುಗಳು ಮತ್ತು ವಸಡಿನಲ್ಲಿ ಆರೋಗ್ಯ ಉತ್ತಮಗೊಳಿಸಲು ಈ ವಿಟಮಿನ್ ಸಿ ಅತ್ಯವಶ್ಯಕವಾಗಿದೆ. ಅದೇ ರೀತಿಯಾಗಿ ವಿಟಮಿನ್ ಡಿಯಲ್ಲಿ ಯಾವೆಲ್ಲ ಆಹಾರ ಪದಾರ್ಥಗಳಲ್ಲಿ ವಿಟಮಿನ್ ಡಿ ದೊರೆಯುತ್ತದೆ ಎಂದರೆ ಮೀನೆಣ್ಣೆ, ಸೂರ್ಯನ ರಶ್ಮಿ ಚರ್ಮದ ಮೇಲೆ ಬಿದ್ದಾಗ ದೇಹದಲ್ಲಿ ವಿಟಮಿನ್ ಉತ್ಪತ್ತಿಯಾಗುತ್ತದೆ. ಹಾಗಾದರೆ ಇದರಿಂದ ಏನು ಉಪಯೋಗ ಅಂದರೆ ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಅಗತ್ಯ. ಇವೆಲ್ಲ ಜೀವಸತ್ವಗಳು, ಆಹಾರ ಪದಾರ್ಥಗಳು, ಅವುಗಳ ಉಪಯೋಗಗಳನ್ನು ತಿಳಿದಾಗ್ಯೂ ಸಹ ಅವುಗಳ ಕೊರತೆಯಿಂದ ಯಾವೆಲ್ಲ ರೋಗಗಳು ಉಂಟಾಗುತ್ತವೆ ಎಂದರೆ ಎ ವಿಟಮಿನ್ ಕೊರತೆಯಿಂದಾಗಿ ಇರುಳುಗಣ್ಣು ಅಂದರೆ ಕಡಿಮೆ ಬೆಳಕಿನಲ್ಲಿ ವಸ್ತುಗಳು ಕಾಣದೇ ಇರುವುದಿಲ್ಲ, ಆ ರೀತಿಯಾಗಿ ಸಮಸ್ಯೆ ಉದ್ಭವ ಆಗುತ್ತದೆ. ಅದೇ ರೀತಿ ಬಿ ವಿಟಮಿನ್ ಇಲ್ಲದೇ ಇದ್ದಾಗ ಅಥವಾ ಕೊರತೆಯಿಂದಾಗಿ ಬೇರೆ ಬೇರೆ ಎಂಬ ರೋಗ ಹರಡುತ್ತದೆ. ಕಾಲುಗಳಲ್ಲಿ ನೀರು ತುಂಬಿಕೊಳ್ಳುವುದು, ಸ್ನಾಯುಗಳ ಸೆಳೆತ, ಉಸಿರಾಟ ಹಾಗೂ ಹೃದಯದ ತೊಂದರೆ ಇವೆಲ್ಲ ವಿಟಮಿನ್ ಬಿಯ ಕೊರತೆಯಿಂದಾಗಿ ಬರುತ್ತದೆ. ಅದೇ ರೀತಿ ವಿಟಮಿನ್ ಸಿಯ ಕೊರತೆಯಿಂದಾಗಿ ಸ್ಕರ್ವಿ ಅಂದರೆ ಮೃದು ಮತ್ತು ರಕ್ತ ಸುರಿಯುವ ವಸಡುಗಳು, ಊದಿದ ಕಾಲುಗಳು ಉಂಟಾಗುತ್ತದೆ. ವಿಟಮಿನ್ ಡಿ ಇಂದಾಗಿ ರಿಕೆಟ್ಸ್ ರೋಗ ಉಂಟಾಗುತ್ತದೆ. ಮೂಳೆಗಳ ವಿಕೃತ ಬೆಳವಣಿಗೆ, ಬಾಗಿರುವಂಥ ಕಾಲುಗಳು, ಹಿಗ್ಗಿದ ಕಾಲುಗಳು ಈ ರೀತಿಯಾಗಿ ಸಮಸ್ಯೆಯ ಸುಳಿಯಲ್ಲಿ ನಾವು ಸಿಲುಕೋಬೇಕಾಗತ್ತೆ. ಯಾಕಂದರೆ ಜೀವಸತ್ವಗಳ ನಮ್ಮ ದೇಹಕ್ಕೆ ಎಷ್ಟು ಅತ್ಯಮೂಲ್ಯವಾಗಿದೆ ಎಂಬುದು ಇವುಗಳಿಂದ ನಾವು ತಿಳಿದುಕೊಳ್ಳಬಹುದು. ಅದೇ ರೀತಿಯಾಗಿ ಆಹಾರ ಪದಾರ್ಥದಲ್ಲಿ ನೀರಿನ ಪ್ರಮಾಣ ಇರಬಹುದು, ಆಹಾರ ಪದಾರ್ಥಗಳು, ಖನಿಜಗಳು ಇವೆಲ್ಲವುಗಳಲ್ಲಿ ನೀರಿನ ಪ್ರಮಾಣ ಎಷ್ಟು ಭಾಗ ಇರ್ತೈತೆಪ್ಪ ಅನ್ನೋದನ್ನು ತಿಳಿದುಕೊಳ್ಳೋಣ. ಅಂದರೆ ಸಮತೋಲಿತ ಆಹಾರದ ಚಾರ್ಟ್. ನೀರು 100ರಲ್ಲಿ 75ರಷ್ಟು ಭಾಗ ಇರ್ತೈತಿ ಆಹಾರ ಪದಾರ್ಥದಲ್ಲಿ. ಪಿಷ್ಟದಲ್ಲಿ 100ರಲ್ಲಿ 14 ಭಾಗ. ಪ್ರೋಟೀನ್ನಲ್ಲಿ 100 ಪ್ರೋಟೀನ್ ಅಂಶ ಇತ್ತಂದರೆ 5 ಭಾಗ ಪ್ರೋಟೀನ್ ಇರ್ತೈತಿ. ಮೆದಸ್ನಲ್ಲಿ 100ರಲ್ಲಿ 4 ಇರ್ತೈತಿ. ಜೀವಸತ್ವ 100ರಲ್ಲಿ 2 ಇರ್ತೈತಿ ಮತ್ತು ಖನಿಜಗಳು ಸಹ ಇರ್ತಾವೆ. ಈ ರೀತಿ ಸಮತೋಲಿತ ಆಹಾರ 100 ಎಷ್ಟಿತ್ತಂದರೆ ಅದರಲ್ಲಿ ನೀರು